ಫ್ರೆಂಡ್ಸ್, ನಾನು ಸ್ವಲ್ಪ ಚಪಾತಿ ಮಾಡಿದ್ದೆ. ಚಪಾತಿ ಒಳಗೆ ಸ್ವಲ್ಪ ಹಿಟ್ಟು ಉಳಿದಿತ್ತು. ಹಾಗೆ ಬಟಾಟಿ ಪಲ್ಯ ಮಾಡಿದ್ದೆ. ಬಟಾಟಿ ಪಲ್ಯಗೆ ಎಲ್ಲ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಬಟಾಟಿ ಪಲ್ಯ ಮಾಡಿದ್ದೆ. ಅದು ಕೂಡ ಸ್ವಲ್ಪ ಬಟಾಟಿ ಪಲ್ಯ ಎಕ್ಸ್ಟ್ರಾ ಆಗಿದೆ. ಹಾಗಾಗಿ ನಮ್ಮ ಅಕ್ಕನ ಮಕ್ಕಳು ಬಂದಿದ್ದಾರೆ. ಅವರು ಸಮೋಸ ಬೇಡ್ತಾಯಿದ್ರು. ಬೇರೆ ಈಗ ರೆಡಿ ಮಾಡೋದು ಬೇಡ, ಅದರಿಂದನೇ ಸಮೋಸ ಮಾಡೋಣ ಅಂತ ಈ ಥರ ಸಮೋಸ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಚಪಾತಿ ಉಳ್ಳಿಗಳನ್ನ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಕೋತೀನಿ ನೋಡಿ. ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಈ ಗೋಧಿ ಹಿಟ್ಟು ಇಷ್ಟು ಸಾಕು. ಇದಕ್ಕೆ ನೀರು ಹಾಕಿ ಸ್ವಲ್ಪ ಇದನ್ನು ಕಲಿಸ್ಕೊತೀನಿ ಸ್ವಲ್ಪ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಥರ ಮಾಡ್ಕೊಂಡು ಇಟ್ಕೊಳ್ಳೋಣ. ಕಲಿಸ್ತಾ ಇದ್ದೀನಿ ಅದರ ಹಿಟ್ಟನ್ನು. ಈ ಥರ ಆಗಿದೆ ನೋಡಿ. ಇವಾಗ ಯಾವ ಥರ ಮಾಡೋದು ಸಮೋಸ ಅಂತ ತೋರಿಸ್ತೀನಿ ನಾನು ನಿಮಗೆ. ಈ ಥರ ರೌಂಡಾಗಿ ಚಪಾತಿಗಳನ್ನು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ಲಟ್ಟಿಸ್ಕೊಂಡ್ಬಿಟ್ಟು ಯಾವ ಥರ ಮಾಡೋದು ಸಮೋಸ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ. ಈಗ ಇದ್ರ ಮೇಲೆ ಆ ಲೇಯರ್ ಹಚ್ಕೋತೀನಿ. ಈಗ ಮಾಡಿಟ್ಟಿದ್ದೀನಲ್ಲ ಇದನ್ನು ಪೂರ್ತಿ ಇದ್ರ ಮೇಲೆ ಕವರ್ ಮಾಡ್ಕೋತೀನಿ ನೋಡಿ. ಈ ಥರ ಕವರ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನೆಲ್ಲ. ಈಗ ನೆಕ್ಸ್ಟ್ ಇನ್ನೊಂದು 3-4 ಚಪಾತಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಇದನ್ನ ಸೈಡಿಗೆ ಇಡ್ತೀನಿ. ಎಲ್ಲನೂ ಈ ಥರ ಲಟ್ಟಿಸಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ನಾನು ಒಮ್ಮೆ ಲಟ್ಟಿಸಿ ಇಟ್ಕೊಂಡ್ಬಿಟ್ಟು ಯಾವ ಥರ ಮಾಡೋದಂತ ತೋರಿಸ್ತೀನಿ ನಾನು ನಿಮಗೆ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಹಾಗೆ ಎಣ್ಣೆ ಕಾಯಲಿ ಚೆನ್ನಾಗಿ ಸ್ವಲ್ಪ ಅಂತ ಹೇಳಿ. ಈ ಫಸ್ಟ್ ಲೇಯರ್ಗೆ ಹಚ್ಚಿದ್ದೀನಿ ನೋಡಿ. ಇವಾಗ ನೆಕ್ಸ್ಟ್ ಇನ್ನೊಂದು ನಾನು ಚಪಾತಿ ಲಟ್ಟಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಮತ್ತೆ ಅದಕ್ಕೆ ಮತ್ತೊಂದು ಲೇಯರ್ ಹಚ್ಕೊಂಡ್ಬಿಡೋಣ. ಅದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕೊಂಡ್ಬಿಡೋಣ. ನೆಕ್ಸ್ಟ್ ಮತ್ತೊಂದು ಲೇಯರ್ ಹಚ್ಕೊಳ್ಳೋಣ ಅದೇ ಥರ. ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ. ಇವಾಗ ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡ್ಬಿಡೋಣ ಚೆನ್ನಾಗಿ. ಹಿಟ್ಟು ಹಚ್ಚಿ ಲಟ್ಸೋಣ. ಈ ಥರ ಲಟ್ಟಿಸ್ಕೊಂಬಿಡೋಣ ಫ್ರೆಂಡ್ಸ್ ಚೆನ್ನಾಗಿದೆನ. ಇವಾಗ ಚಾಕುವಿಂದ ಕಟ್ ಮಾಡೋಣ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ. ಅದನ್ನೊಂದು ಮಾಡಿ ಇಟ್ಕೊಂಡ್ಬಿಡೋಣ. ಇಟ್ಕೊಂಡು ಒಮ್ಮೆ ತೋರಿಸ್ತೀನಿ ನಾನು ನಿಮಗೆ. ಅದೊಂದು ಚಪಾತಿನೂ ಇದೇ ಥರನೇ ಲೇಯರಾಗಿ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ. ಈ ಥರ ಚೌಕಾಗಿ ಕಟ್ ಮಾಡ್ಕೋಬೇಕು ನೋಡಿ ಇದನ್ನು ದಂಡಿಗೆಲ್ಲ. ಈ ಥರ ನಾನು ಚೌಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ. ಇವಾಗ ಸೆಂಟ್ರ್ ಮತ್ತು ಕಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಈ ಥರ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಇಷ್ಟಾದರೆ ಸಾಕು. ಇಲ್ಲಿ ನೋಡಿ ಈ ಥರ ರೆಡಿ ಆಯ್ತಲ್ಲ. ಇದಕ್ಕೆ ಇದು ಆಲೂಗಡ್ಡೆ ಪಲ್ಯ ಮಾಡಿದ್ನಲ್ಲ ಆ ಪಲ್ಯನ ಹಾಕ್ಕೊಂಡು ತುಂಬ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ.
ಇಷ್ಟೆಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಮತ್ತೆ ನಾನು ಸ್ವಲ್ಪ ಸೈಡಿಗೆಲ್ಲ ಹಚ್ಕೊಂಡ್ಬಿಡ್ತಾಯಿದ್ದೀನಿ ನೋಡಿ. ಈ ಥರ ಗೋಧಿ ಹಿಟ್ಟಿಂದ ಮಾಡಿದ್ನೆಲ್ಲ ಅದನ್ನು ಹಚ್ಕೋತಾ ಇದ್ದೀನಿ. ಈ ಥರ ಹಚ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ಇಷ್ಟೇ ನೋಡಿ ಫ್ರೆಂಡ್ಸ್, ಸಮೋಸ ರೆಡಿ ಆಗುತ್ತೆ. ಫ್ರೈ ಮಾಡಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಅವೆಲ್ಲ ಮಾಡಿದ ಮೇಲೆ ತೋರಿಸ್ತೀನಿ ನಿಮಗೆ. ಈ ಥರ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಸಮೋಸನ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಬಿಡೋಣ. ಮೈದಾ ಹಿಟ್ಟು ಕೂಡ ಹಾಕೋಬೋದು, ಬಟ್ ನಾನು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಫೈನಲಿ ಇಷ್ಟೊಂದು ಸಮೋಸಗಳು ಅದು ನೋಡಿ. ಹಾಗೆ ಇನ್ನೂ ಇಲ್ಲೊಂದೆರಡು ಇದೆ, ಕಂಪ್ಲೀಟಾಗಿ ಕರ್ಕೊಂಡ್ಬಿಡೋಣ. ಹಾಗೆ ನಮ್ಮದು ಚರಣ್ ಮತ್ತು ತರುಣ್ಗೆ ಕೊಟ್ಟು ಟೇಸ್ಟ್ ಹೇಗಾಗಿದೆ ಅಂತ ಕೇಳೋಣ. ಅವರೇ ಕೇಳ್ತಾಯಿದ್ರು ಸಮೋಸ ಬೇಕಿದೆ ಅಂತ. ಮನೆಯಲ್ಲೇ ಇದ್ದಿದ್ದ ಐಟಮಿಂದ ಸಮೋಸ ಮಾಡಿಬಿಟ್ಟೆ ನಾನು. ಅವರು ತಿಂದುಬಿಟ್ಟು ಟೇಸ್ಟ್ ಹೇಳ್ತಾರೆ ನಿಮಗೆ ಹೆಂಗಾಗಿದೆ ಅಂತ. ಇಲ್ಲಿ ನೋಡಿ ಸಮೋಸ ಈ ಥರ ಆಗಿದೆ. ಚರಣ್ ತರುಣ್ ನೀವಿಬ್ರು ಒಂದೊಂದು ತೊಗೊಂಡು ಟೇಸ್ಟ್ ಮಾಡಿ ಹೇಳ್ರಿ ನೋಡೋಣ ಹೆಂಗಾಗ್ಯಾವಂತ. ತೊಗೊಂಡ್ರು ನೋಡಿ. ಸೂಪರ್ ಆಗಿದೆ ಅಂತೆ ನೋಡಿ. ತಿಂದು ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಲೈಕ್ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.